ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಇಂದಿನ ವಿಷಯ, ಸಾಲದ ಸುಳಿಯಲ್ಲಿ ಮನುಷ್ಯ ಹೇಗೆ ಸಿಕ್ಕಾಕೊಳ್ತಾನೆ. ಒಂದು ಉದಾಹರಣೆಯೊಂದಿಗೆ ನಿಮಗೆ ತಿಳಿಸ್ತೀನಿ. ಒಬ್ಬ ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟಿದ್ದಾನೆ. ಈಗ ಅವನು ಮೇಲ್ ಬರಬೇಕು. ಅವನೇನು ಮಾಡ್ತಾ ಇದ್ದಾನೆ, ಯೋಚನೆ ಮಾಡ್ತಾನೆ, ಸ್ವಲ್ಪ ನಾನು ಮಣ್ಣನ್ನು ತೆಗೆದುಬಿಟ್ರೆ ಆ ಮಣ್ಣು ಮೇಲೆ ನಿಂತ್ಕೊಂಡು ಹೈಟ್ ಆಗಿಬಿಡ್ತೀನಿ ಅಂತ. ಅವನು 10 ಅಡಿ ಆಳದಲ್ಲಿದ್ದಾನೆ. ಒಂದು ಸ್ವಲ್ಪ ಹಂಗೆ ಏನೋ ಒಂದು ಕಡ್ಡಿ ಸಿಕ್ತು ಅಥವಾ ಕಲ್ಲು ಸಿಕ್ತು, ಕಲ್ಲಲ್ಲಿ ತೋಡಿ ಒಂದು 2 ಅಡಿ ತೋಡ್ದ. 10 ಅಡಿ ಇದ್ದಿದ್ದು 12 ಅಡಿ ಆಯಿತು. ಈಗ ಅವನು ಮಣ್ಣ ಮೇಲೆ ನಿಂತಿದ್ದೀನಿ ಅಂತ ಅನ್ಕೊಂಡಿದ್ದಾನೆ. ತೋಡ್ತಾನೆ. ಅವನ ಭ್ರಮೆ ಏನು, ಹೊರಗಡೆ ನಿಂತ್ಕೊಂಡು ಹೊರಗಡೆಯಿಂದ ಯಾರಾದರೂ ಮಣ್ಣು ಹಾಕಿದ್ರೆ ಅವನು ನಿಧಾನವಾಗಿ ಮೇಲೆ ಬರ್ಬೋದು. ಆದರೆ ಹೊರಗಡೆಯಿಂದ ಯಾರು ಮಣ್ಣು ಹಾಕ್ತಿಲ್ಲ, ಒಳಗಡೆ ಇರೋ ಮಣ್ಣನ್ನೇ ತೋಡ್ತಾವನೆ, ಅದ್ರ ಮೇಲೆ ನಿಂತ್ಕೊಳ್ತಾವನೆ, ಅದನ್ನೇ ತೋಡ್ತಾವನೆ, ಅದರ ಮೇಲೆ ನಿಂತ್ಕೊಳ್ತಾವನೆ. ಸೊ ಈ ರೀತಿ ಮನುಷ್ಯ ಸಾಲದ ಸುಳಿಯಲ್ಲಿ ನಿಧಾನವಾಗಿ ಅಳಿತಾ ಇರ್ತಾನೆ. ಇಲ್ಲಿ ಸಾಲ ಯಾತಕ್ಕೋಸ್ಕರ ಮಾಡ್ತಾರೆ, ಇದು ಮೂಲ ಪ್ರಶ್ನೆ. ಸಾಲ ಏನಕ್ಕೆ ಮಾಡ್ತಾರೆ? ಒಂದು, ಮಾಡಲೇಬೇಕಾಗಂತ ಅನಿವಾರ್ಯ ಸ್ಥಿತಿ ಯಾವುದು ಅಂದರೆ ಮೆಡಿಕಲ್ ಎಮರ್ಜೆನ್ಸಿ, ಇದಕ್ಕೆ ಸಾಲ ಮಾಡಬೇಕಾಗುತ್ತೆ, ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಎರಡನೇದು ಬಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಸಾಲ ಮಾಡಬಹುದು. ಅದು ಬಡ್ಡಿಗೆ ಇಸ್ಕೊಳ್ಬೋದು, ಲೋನ್ ತಗೊಳ್ಬೋದು, ಅಥವಾ ಯಾರು ಕೈ ಸಾಲ ಅಂತ ಸ್ನೇಹಿತರು ರಿಲೇಷನ್ ಹತ್ರ ಇಸ್ಕೊಳ್ಬೋದು. ಇದೆಲ್ಲವೂ ಕೂಡ ನಡೀತದೆ. ಮತ್ತೆ ಕೆಲವರು ಏನು ಮಾಡ್ತಾರೆ, ಫಂಕ್ಷನ್ಗಳು ಮಾಡೋದಕ್ಕೋಸ್ಕರ ಸಾಲ ಮಾಡ್ತಾರೆ. ಎನಿ ಫಂಕ್ಷನ್, ಹುಟ್ಟದಾಗ್ಲಿಂದ ಸಾಯೋವರೆಗೂ 100 ಥರ ಫಂಕ್ಷನ್ಗಳಿರ್ತವೆ. ಯಾವುದು ಇದು ಮಾಡೋವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಇದು ಬಹಳ ಬಹಳ ಮುಖ್ಯವಾದದ್ದು. ಹೆಣ್ಮಕ್ಳು ದೊಡ್ಡವರಾದರೂ ಸಾಲ ಇಸ್ಕೊಂಡು ಫಂಕ್ಷನ್ ಮಾಡ್ತಾರೆ. ಮದುವೆಗೆ ಸಾಲ ಅದಕ್ಕೂ ಮಾಡಲೇಬೇಕು, ಬಟ್ ಆದರೂ ಕೂಡ ಮಾಡಬಾರ್ದು. ಅದು ಯಾವುದು ಏನು ಅಂತ ನಾನು ಬಿಡಿಸಿ ಹೇಳ್ತೀನಿ ನಿಮಗೆ. ಮದುವೆಗೆ, ಅದಾದಮೇಲೆ ಸೀಮಂತ ಮಾಡೋದಕ್ಕೆ ಸಾಲ ಮಾಡ್ತಾರೆ. ಅದಾದಮೇಲೆ ಪ್ರೆಗ್ನೆಂಟ್ ಆಗ್ತಾಳೆ ಹೆಂಡತಿ, ಮಗು ಆಗುತ್ತೆ, ಡಿಲಿವರಿಗೆ ಸಾಲ ಮಾಡ್ತಾರೆ. ಗೊತ್ತು ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಗೊತ್ತು, 9 ತಿಂಗಳಾಗಿರ್ತದೆ, ಬಟ್ ಡಿಲಿವರಿ ಟೈಮ್ ಗಂಟ ಅವ್ನು ದುಡಿಯೋಕ್ಕೆ ಹೋಗೋದಿಲ್ಲ. ಆ ಟೈಮಲ್ಲಿ ಸಾಲ ಮಾಡಿಬಿಟ್ಟು ಡಿಲಿವರಿ ಆಪ್ರೇಷನ್ ಮಾಡಿಸ್ತಾನೆ. ಇದೆಲ್ಲ ಅಲ್ಲದಿರ ಕೆಲವೊಂದು ದುಶ್ಚಟಗಳಿಗೆ ಸಾಲ ಮಾಡ್ತಾರೆ. ಕುದುರೆ ಬಾಲಕ್ಕೆ, ರೇಸ್ ಕೋರ್ಸಲ್ಲಿ ಹೋಗಿ ದುಡ್ಡು ಕಟ್ಟೋದಕ್ಕೆ, ಇಸ್ಪೀಟ್ ಆಡೋದಕ್ಕೆ, ಅಥವಾ ಅದೇನೋ ಕಾಸಾಟ ಅಂತ ಆಡ್ತಾರೆ. ಅದು ಗೊತ್ತಿಲ್ಲ, ಏನೇನೋ ಇವತ್ತು 108 ಇದ್ದಾವೆ. ಕೆಸಿನೋಗೆ ಹೋಗ್ಬಿಟ್ರೆ ನಿಮಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಕಳ್ಕೊಳ್ಳೋಕ್ಕೆ ಬೇಜಾನ್ ದಾರಿಗಳಿದೆ, ಒಂದಲ್ಲ ಎರಡಲ್ಲ. ಮತ್ತು ಕೆಲವರು ಪ್ರವಾಸಕ್ಕೆ ಸಾಲ ಮಾಡ್ತಾರೆ. ಸುತ್ತಾಡ್ಕೊಂಬರೋಕ್ಕೆ ಸ್ಟೇಟ್ ವೈಸಲ್ಲಿ ಸುತ್ತಾಡ್ತಾರೆ, ಪೂರ್ತಿ ನ್ಯಾಷನಲ್ ವೈಸ್ ಸುತ್ತಾಡ್ತಾರೆ, ಇಂಟರ್ನ್ಯಾಷನಲ್ ವೈಸು ಸುತ್ತಾಡ್ತಾರೆ. ಸುತ್ತಾಡೋದಕ್ಕೆ ಸಾಲ ಮಾಡ್ತಾರೆ. ಇನ್ನೂ ವಿಪರ್ಯಾಸ ಏನು ಅಂತಂದರೆ, ಪುಣ್ಯಕ್ಷೇತ್ರಗಳಿಗೆ ಅಂದರೆ ಕಾಶಿ ಯಾತ್ರೆ ಅಂತಾರೆ, ಅದಕ್ಕೆ ಸಾಲ ಮಾಡ್ತಾರೆ. ಇದು ಒಂದಲ್ಲ ಎರಡಲ್ಲ, ಸಾಲಕ್ಕೆ ನಿಮಗೆ ಸಾವಿರಾರು ದಾರಿಗಳು, ಲಕ್ಷಾಂತರ ದಾರಿಗಳು, ಕೋಟ್ಯಾಂತರ ದಾರಿಗಳು. ಬಟ್ ಅದಕ್ಕೆಲ್ಲದಕ್ಕೂ ಬಿಟ್ಟು ಇದು ಎಲ್ಲವಾಗಿ ಮೂಲವಾಗಿ ನನ್ನ ಒಂದು ಅಧ್ಯಯನ ಪ್ರಕಾರ ಈ ಥರದಕ್ಕೆಲ್ಲ, ಇದಕ್ಕಿಂತ ಹೆಚ್ಚಾಗಿ ಮನುಷ್ಯ ಸಾಲ ಮಾಡಲೇಬೇಕಾದಂಥ ಪರಿಸ್ಥಿತಿ ಅಂದರೆ ಸಮಾಜ ಇವತ್ತು ಆ ಲೆವೆಲ್ಗೆ ಬಂದ್ಬಿಟ್ಟಿದೆ. ಎಜುಕೇಷನ್ ಸಾಲ, ಮಕ್ಕಳನ್ನು ಓದಿಸೋದಕ್ಕೋಸ್ಕರ ಸಾಲ, ಅದು LKGಗೆ ಸಾಲ. ಇನ್ನೂ ಅವನು ಮಿಡ್ಲ್ ಸ್ಕೂಲಿಗೆ ಬಂದಿಲ್ಲ, ಹೈಸ್ಕೂಲಿಗೆ ಬಂದಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಡಿಗ್ರಿ ಮಾಡಿಲ್ಲ, LKG UKGಗೆ ಸಾಲ. ಈಗಲೇ ಸಾಲ ಮಾಡ್ಕೊಂಡಿರೋರು ಇನ್ನು ಮುಂದೆ ಏನು ಓದಿಸ್ತೀರ ಮಕ್ಕಳನ್ನು, ಹೇಗೆ ಅವ್ರ ಜೀವನನ ಕಟ್ಕೊಳ್ತಾರೆ ದೇವ್ರಿಗೆ ಗೊತ್ತು. ಇದು ಸಾಲ ಅನ್ನೋದು ಬಹಳ ಸುಲಭವಾಗಿ ಸಿಕ್ಕಿಬಿಡ್ತದೆ. ಕೆಲವರು ಬಡ್ಡಿ ಕೊಡ್ತಾರೆ, ಕೆಲವರು ಲೋನ್ ಕೊಡ್ತದೆ, ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬೇಕು ಅಂದಾಗೆಲ್ಲ ಸಿಕ್ಕಿಬಿಡ್ತದೆ. ಬಟ್ ಸಾಲ ಮಾಡೋದು ಎಷ್ಟು ಸುಲಭ ಅಂತಂದರೆ, ಅಭಿಮನ್ಯುನ್ ಥರ ಬಹಳ ಸುಲಭ. ಸೀದಾ ಚಕ್ರವ್ಯೂಹದೊಳಗಡೆ ನುಗ್ಬಿಟ್ಟ, ಧೈರ್ಯ, ವೀರ, ಧೀರ, ಶೂರ, ನಾನೇ ಧೈರ್ಯವಂತ ಅಂತ ನುಗ್ಬಿಟ್ಟ. ಬಟ್ ವಾಪಸ್ ಬರೋದು ಗೊತ್ತಿಲ್ಲ. ಸಿಗಾಕೊಂಡ್ರು, ಚೆನ್ನಾಗಿ ಚುಚ್ಚು ಪೀಸ್ ಮಾಡಾಕ್ಬಿಟ್ರು, ಕೊಂದ್ಬಿಟ್ರು ಅವನ್ನ. ರೀಸನ್ ಏನು ಅಂದರೆ, ಒಳಗಡೆ ಚಕ್ರವ್ಯೂಹದ ಒಳಗಡೆ ಹೋಗೋದು ಅರ್ಜುನನಿಗೆ ಗೊತ್ತು, ಹೊರಗಡೆ ಬರೋದು ಗೊತ್ತು. ಅಭಿಮನ್ಯುಗೆ ಒಳಗಡೆ ಹೋಗೋದು ಮಾತ್ರ ಗೊತ್ತು, ಹೊರಗಡೆ ಹೋಗೋದು ಗೊತ್ತಿಲ್ಲ, ಹೊರಗಡೆ ಬರೋದು ಗೊತ್ತಿಲ್ಲ. ಒಳಗಡೆ ಹೋಗೋದು ಗೊತ್ತಿಲ್ಲದೆ ಹೋದ್ರೂ ಕೂಡ ಹೋಗ್ಬಿಡ್ಬಹುದು, ಬಟ್ ಹೊರಗಡೆ ಬರೋ ವಿದ್ಯೆ ಗೊತ್ತಿಲ್ಲ ಅಂತಂದರೆ ಖಂಡಿತವಾಗಲೂ ಅವನು ಸತ್ತ ಅಂತ ಅರ್ಥ. ಅದೇ ರೀತಿ ಸಾಲ ಮಾಡೋರಿಗೆ ಒಂದು ಮೊಂಡ ಧೈರ್ಯ ಏನು ಅಂತಂದರೆ, ಸಾಲ ಮಾಡೋದು ಗೊತ್ತು, ತೀರ್ಸೋದು ಗೊತ್ತಿಲ್ಲ. ಸಾಲ ಮಾಡೋದು ಗೊತ್ತು,
ಬಡ್ಡಿ ಕಟ್ಟೋದು ಗೊತ್ತಿಲ್ಲ. 1 ತಿಂಗಳು ಕಟ್ತಾರೆ, 2 ತಿಂಗಳು, 3 ತಿಂಗಳು ಕಟ್ತಾರೆ, ಆಮೇಲೆ ಕಟ್ಟೋದು ನಿಲ್ಲಿಸ್ಬಿಡ್ತಾರೆ. ಕೆಲವ್ರು 6 ತಿಂಗಳು, ಕೆಲವ್ರು 1 ವರ್ಷ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಈಗ ಬಡ್ಡಿ ಕೊಟ್ಟೋರ್ ಗತಿ ಏನು? ತಗೊಂಡು ಖರ್ಚು ಮಾಡಿಬಿಟ್ಟು ಬಡ್ಡಿ ಸಾಲ ತೀರ್ಸಕ್ಕಂತೂ ಬರೋದೇ ಇಲ್ಲ, ದೂರದ ಮಾತು, ಬಡ್ಡಿ ಕಟ್ಟಕ್ಕೂ ಬರಲ್ಲ. ಸೊ ಈ ರೀತಿ ಕೆಲವರೆಲ್ಲ ಒನ್ ವೇಲ್ ಇರ್ತಾರೆ. ಕೊಡೋರಿಗೆ ಮೊದಲು ಜ್ಞಾನ ಇರಬೇಕು, ತಗೊಳ್ಳೋರ್ಗಲ್ಲ. ಅವ್ರು ಯಾರು ಬಡ್ಡಿ ಕೊಡ್ತಾರೆ, ಯಾರು ಸಾಲ ಕೊಡ್ತಾ ಇದ್ದಾರೆ, ಇವ್ರಿಗೆ ಜ್ಞಾನ ಇರಬೇಕು. ಕೊಡಬೇಕಾ ಬೇಡವಾ, ಇವನ ಹತ್ರ ಕೆಪಾಸಿಟಿ ಇದೆಯಾ ಇಲ್ವಾ, ಇವನು 1 ವೇನಾ 2 ವೇನಾ ಇದು ಗೊತ್ತಿಲ್ಲ. ಇವ್ರಿಗೇನೋ ಬಡ್ಡಿ ಬರ್ತದೆ ಅನ್ನೋ ಆಸೆ ಕೊಟ್ಬಿಡ್ತಾರೆ. ಇನ್ನೂ ಇದರಲ್ಲಿ ಕಂತ್ರಿ ಕೆಲಸ ಮಾಡ್ಕೊಂಡಂಥವ್ರು, ಅಂದರೆ ಜೀವನವನ್ನು ನರಕ ಮಾಡಿಕೊಂಡಂತಹ ವ್ಯಕ್ತಿಗಳು ಒಂದಷ್ಟು ಜನ. ಯಾರಿಗೋ ಸಮಸ್ಯೆ ಇದೆ, ಮತ್ತೆ ಇವ್ರು ಯಾರ ಹತ್ರನೋ ದುಡ್ಡು ಇಸ್ಕೊಂಡು ಬಂದು ಇವ್ರಿಗೆ ಕೊಡ್ತಾರೆ. ಅವನಿಗೆ ನೇರವಾಗಿ ಪರಿಚಯ ಮಾಡಿಸಲ್ಲ. ಕೆಲವರು ದುಡ್ಡಿನ ಆಸೆಗೋಸ್ಕರ ಅಲ್ಲಿಂದ 2% ಇಸ್ಕೊಂಡು ಇಲ್ಲಿ 3% ಕೊಡೋದು. ಮತ್ತೆ ಕೆಲವರು ಅವನನ್ನು ಪರಿಚಯ ಮಾಡಿಸಿದ್ರೆ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲಪ್ಪ ಅವ್ನು ಯಾರು ಅಂತ, ನಿನ್ನ ಮೇಲೆ ಗ್ಯಾರಂಟಿ ಅಂದ್ಬಿಟ್ಟು ಹಿಂಗೆ ಕೊಡ್ತಾರೆ. ಹಿಂಗೆ ಕೊಟ್ಬಿಟ್ಟು ಸಿಗಾಕೊಂಡವರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಚೀಟಿ ಹಾಕ್ಬಿಟ್ಟು ಇವ್ರ ಹತ್ರ ಎಲ್ಲ ಮಾಡಿ ಎತ್ಕೊಂಡು ಹೋಗ್ಬೇಕು. ಅದೊಂದು 50 ಲಕ್ಷ ಚೀಟಿ, 1 ಕೋಟಿ ಚೀಟಿ ಹಾಕಿದವನು ಓಡಾಬಿಟ್ಟವ್ನು, ಚೀಟಿ ನಡೆಸೋರು ಓಡಾಬಿಟ್ಟವ್ರೆ. ಈಗ ಇವ್ರ ಗತಿ ಏನು? ಸೊ ಪ್ರತಿಯೊಬ್ಬ ಮನುಷ್ಯ ಸಾಲದ ಸುಳಿಯಲ್ಲಿ ಸಿಗಾಕೊಳ್ಳೋದಕ್ಕೆ ಈ ರೀತಿಯೆಲ್ಲ ದುರ್ವ್ಯವಹಾರಗಳನ್ನು ಮಾಡ್ತಾನೆ. ದಯವಿಟ್ಟು ಇದನ್ನು ಯಾರು ಮಾಡೋಕ್ಕೋಗ್ಬೇಡಿ, ಬಹಳ ಬಹಳ ಅಪಾಯಕಾರಿ. ಸಾಲ ಮಾಡಿ ಖಂಡಿತವಾಗ್ಲೂ ಮಾಡಬೇಡಿ ಅಂತಿಲ್ಲ, ಮಾಡಲೇಬೇಕಾಗುತ್ತೆ. ಮನುಷ್ಯನ ಅನಿವಾರ್ಯ ಸ್ಥಿತಿ ಈಗಿನ ಯುಗದಲ್ಲಿ 2025ನೇ ಇಸ್ವಿಯಲ್ಲಿ ಸಾಲ ಮಾಡಲೇಬೇಕಾಗುತ್ತೆ. ಬಟ್ ಅದನ್ನು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ಅದರ ಒಂದು ಪರಿಜ್ಞಾನ ಮನುಷ್ಯನಿಗಿರಬೇಕು. ಅಥವಾ ನಿಮಗಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಬಿ ಮೂರನ್ನು ಕೂಡ ಫೈನಾನ್ಷಿಯಲಿ ಫ್ರೀಡಮ್ ಆಗೋದೇಗೆ ಅಥವಾ ಸಾಲದಿಂದ ಮುಕ್ತಿ ಹೊಂದೋದೇಗೆ, ನಾವು ಹಂತ ಹಂತವಾಗಿ ನಮ್ಮ ಸಂಪಾದನೆಯನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ, ಅಥವಾ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಎರಡೂ ಕಡೆಯಿಂದನೂ ನಾವು ಮಾಡಿದ್ರೆ ಮಾತ್ರ ಈ ಸಾಲದಿಂದ ಮುಕ್ತಿ. ಇಲ್ಲಾಂದರೆ ಖಂಡಿತವಾಗ್ಲೂ ಸಾಲದಿಂದ ಮುಕ್ತಿ ಸಿಗೋದಿಲ್ಲ. ಈ ಎಲ್ಲ ವಿಷಯಗಳನ್ನು ನಾನು ಏನೇನು ಹೇಳಿದ್ದೀನಿ ದಯವಿಟ್ಟು ಗಮನ ಕೊಡಿ. ಇದನ್ನು ಇನ್ನೊಂದು ಸಲ ನೋಡಿ, 10 ಸಲ ನೋಡಿ, 100 ಸಲ ನೋಡಿ. ಕೆಲವರೆಲ್ಲ ಗುರುಗಳು ಶಾಸ್ತ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಾನು ಯಾವುದೇ ಶಾಸ್ತ್ರಗಳ ಬಗ್ಗೆ ಹೇಳ್ತಾ ಇಲ್ಲ, ನಾನು ಸೂತ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ನಿಸರ್ಗ ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು, ಸೊಲ್ಯೂಷನ್, ಜ್ಞಾನವನ್ನು ಹಂಚ್ತಾ ಇದ್ದೀನಿ. ಆದ್ದರಿಂದ ಅಪಾರ್ಥ ಮಾಡ್ಕೊಳ್ಬೇಡಿ, ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ನಾನು ಹೇಳೋ ಎಲ್ಲ ವಿಚಾರಗಳನ್ನು ನೀವು ಒಂದು ಸಲ ಮನನ ಮಾಡಿ, ಅನಲೈಸ್, ಸೆಲ್ಫ್ ಅನಲೈಸ್ ಅಂತಾರೆ. ಸೊ ಇವತ್ತೇನು ಮಾಡಿದೆ, ಸೆಲ್ಫ್ ಅನಲೈಸ್ ಮಾಡಬೇಕು. ಒಂದು ವಾರದಿಂದ ಏನೇನು ಮಾಡಿದೆ ಸೆಲ್ಫ್ ಅನಲೈಸ್ ಮಾಡಿ. ಒಂದು ತಿಂಗಳಿಂದ ಏನೇನು ಮಾಡಿದೆ, ಒಂದು ವರ್ಷದಿಂದ ನಾನು ಏನೇನು ಮಾಡಿದೆ, ಇದೆಲ್ಲ ಅನಲೈಸ್ ಮಾಡಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಸ್ಟೆಪ್ಗೆ ಇದು ಬಹಳ ಬಹಳ ಉಪಯೋಗ ಬರ್ತದೆ. ಆದ್ದರಿಂದ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು, ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಲ್ಲಿ ಬೇಕಾದ್ರೂ ನೋಡಿ. ನಾನು ಹೇಳೋವಂಥದ್ದೆಲ್ಲವೂ ಕೂಡ ಜೀವನದ ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು, ಪರಿಹಾರಗಳು, ಜ್ಞಾನಾರ್ಜನೆ. ಈ ಜ್ಞಾನ ಅನ್ನೋದು ನಮ್ಮ ಜೀವನಕ್ಕೆ ಅಡಿಪಾಯ, ತಳಪಾಯ ಇದ್ದಂಗೆ. ಹೇಗೆ ಮನೆ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್, ಸ್ಟ್ರಾಂಗ್ ಫೌಂಡೇಶನ್, ಅದೇ ರೀತಿ ಜ್ಞಾನ ಅನ್ನೋದು ಫೌಂಡೇಶನ್. ಆ ಜ್ಞಾನ ಅನ್ನೋ ಫೌಂಡೇಶನ್ನ ಹಂಚ್ತಾ ಇರ್ತೀನಿ. ನಾನು ಯಾವುದೇ ಶಾಸ್ತ್ರಗಳ ಬಗ್ಗೆ ಮಾತಾಡೋದಿಲ್ಲ, ನನಗದರ ಬಗ್ಗೆ ಆಸಕ್ತಿನೂ ಇಲ್ಲ. ಮಾತಾಡ್ತೀನಿ, ಅದನ್ನು ಬಹಳ ವಿನಯವಾಗಿ ಬಿಡಿಸಿ ಸಂಕ್ಷಿಪ್ತವಾಗಿ ಉದಾಹರಣೆ ಮೂಲಕ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಸಾಲದ ಸುಳಿಯಲ್ಲಿ ಸಿಗಾಕೊಳ್ಳುವಂಥವ್ರು ಈ ರೀತಿ ಇರ್ತಾರೆ. ನಿಮಗೆ ಧೈರ್ಯ ಇದ್ದರೆ ಸಾಲ ಮಾಡಿ. 2 ವೇ ಗೊತ್ತಿರಬೇಕು, ಸಾಲ ಮಾಡೋದು ಗೊತ್ತಿರಬೇಕು, ತೀರಿಸೋದು ಗೊತ್ತಿರಬೇಕು. ಸಾಲ ಮಾಡೋದು ಮಾತ್ರ ಗೊತ್ತು, ತೀರ್ಸೋದು ಗೊತ್ತಿಲ್ಲ. ಆಮೇಲೆ ಲಬ ಅಂತ ಬಾಯಿ ಬಡ್ಕೊಳ್ಳೋದು, ಹೆಂಡ್ತಿನ ಬಿಟ್ಬಿಡೋದು, ಮಕ್ಕಳನ್ನ ಬಿಟ್ಬಿಡೋದು, ಪಿತ್ರಾರ್ಜಿತ ಸೊತ್ತುಗಳನ್ನು ಮಾರ್ಕೊಂಬಿಡೋದು, ಒಡವೆ ಮಾರ್ಬಿಡೋದು, ವಸ್ತುಗಳನ್ನೆಲ್ಲ ಮಾರ್ಕೊಂಬಿಡೋದು. ಒಂದು 70 ಲಕ್ಷಕ್ಕೆ ತಗೊಂಡಿರೋ ಕಾರನ್ನ 30 ಲಕ್ಷ ರೂಪಾಯಿಗೆ ಮಾರ್ಬಿಟ್ಟ, 40 ಲಕ್ಷ ರೂಪಾಯಿ ಲಾಸ್ ಆಯಿತು. ಓಕೆ, ಓಡಿಸಿ ಒಂದು 4-5 ವರ್ಷ ಯೂಸ್ ಮಾಡ್ತಾವನ, ಇಲ್ಲ, ಅದೂ ಇಲ್ಲ. ಕೇವಲ ಅವನು 1 ವರ್ಷ 13 ತಿಂಗಳು ಇಟ್ಕೊಂಡು 40 ಲಕ್ಷ ರೂಪಾಯಿಗೆ ಮಾರ್ದ. ಏನು ಪ್ರಯೋಜನ ಬಂತು? 70 ಲಕ್ಷಕ್ಕೆ ತಗೊಂಡು 30 ಲಕ್ಷಕ್ಕೆ ಮಾರಿದ್ರೆ ಈಗ 40 ಲಕ್ಷ ರೂಪಾಯಿನ ಇವನು ಯಾವಾಗ ದುಡಿತಾನೆ, ಎಷ್ಟು ವರ್ಷಕ್ಕೆ ದುಡಿತಾನೆ? ಅಂದರೆ ಕೆಲವರೆಲ್ಲ ಶೋಕಿ ಮಾಡೋದಕ್ಕೋಸ್ಕರ ಸಾಲ ಮಾಡುವಂಥವ್ರು ಬೇಜಾನ್ ಜನ ನೋಡ್ಬೋದು. ದಯವಿಟ್ಟು ಶೋಕಿ ಮಾಡೋದಕ್ಕೋಸ್ಕರ ಸಾಲ ಮಾಡಬೇಡಿ.
ಇದರಿಂದ ಬಹಳ ಬಹಳ ಹೊಡೆತ ಬೀಳುತ್ತೆ. ಇದ್ರ ಎಲ್ಲದರ ಜೊತೆಗೆ ಏನೋ ಮಾಡ್ತೀನಿ ಅಂತೇಳಿ ಬಿಸ್ನೆಸ್ ಮಾಡಿಕೊಂಡು ಲಾಸ್ ಆದಂಥವ್ರು, ಎಲ್ಲೋ ದುಡ್ಡು ಇನ್ವೆಸ್ಟ್ ಮಾಡಿ ಲಾಸ್ ಆದಂಥವ್ರು, ಎಲ್ಲೋ ಯಾರೋ ಡಬಲ್ ಕೊಡ್ತಾರೆ ತ್ರಿಬಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಲಾಸ್ ಆದಂಥವ್ರು ಬೇಜಾನ್ ಜನ ಇದ್ದಾರೆ ಪ್ರಪಂಚದಾದ್ಯಂತ. ಈ ಎಲ್ಲ ರೀತಿಯಲ್ಲಿ ಹಣವನ್ನು ಕಳ್ಕೊಳ್ಳೋದಕ್ಕೆ ಮನುಷ್ಯ 108 ಸಾವಿರಾರು ಲಕ್ಷಾಂತರ ದಾರಿಗಳನ್ನು ಮಾಡ್ಕೊಂಡಿದ್ದಾನೆ. ಆದ್ದರಿಂದ ಇದನ್ನೆಲ್ಲ ಒಳಗಾಗದೆ ಇದೊಂದು ರೀತಿ ಮಾಯಾಲೋಕ. ಸಾಲ ಅನ್ನೋದು ನಿಜವಾಗ್ಲೂ ಮಾಯಾಲೋಕ. ಈ ಲೋಕದಲ್ಲಿ ಸುಳಿ ಥರ, ಸಮುದ್ರ ನದಿ ಮಧ್ಯದಲ್ಲಿ ಇರ್ತದಲ್ಲ ಸುಳಿ, ಆ ಥರ ಇದೊಂಥರ ಕೆಸರಿದ್ದಂಗೆ ನಿಧಾನವಾಗಿ ನಿಮ್ಮನ್ನು ಮುಳುಗಿಸ್ತಾ ಇರ್ತದೆ. ನಿಮಗೆ ಗೊತ್ತಾಗೋದಿಲ್ಲ. ಈ ಮೂಗು ಲೆವೆಲ್ಗೆ ಬಂದಾಗ, ಉಸಿರು ಕಟ್ಟಿದಾಗ ಮಾತ್ರ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಕೆಸರಲ್ಲಿದ್ದೀನಿ ಅಂತ ಅನ್ಕೊಳ್ಳಲ್ಲ. ಅವನಿಗೊಂಥರ ಅದು ನಶೆ ಥರ ಬರ್ತದೆ. ಆದ್ದರಿಂದ ಎಲ್ಲ ದುಶ್ಚಟಗಳಿಂದ ಮುಕ್ತರಾಗೋದಕ್ಕೆ ಏನನ್ನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಆರ್ಥಿಕವಾಗಿ ನಾವು ಸ್ವತಂತ್ರರಾಗಬೇಕಾದ್ರೆ ಇದೆಲ್ಲ ವಿಚಾರವನ್ನು ತಿಳ್ಕೊಳ್ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ಮುಂದಿನ ಹೆಜ್ಜೆ ಮಾರ್ಗದರ್ಶನ ಎಲ್ಲವೂ ಕೂಡ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.